ಅತ್ತಿಗೆಯವರೇ, ನನ್ನ ಸಹೋದರನಾದ ಶ್ರೀಕೃಷ್ಣನ ಅವರ್ಣೀಯವಾದ ಮುಖದಲ್ಲಿ ಕಾಂತಿಯು ಅವರ್ಣೀಯವಾಗಿ ಹೊಮ್ಮುತ್ತಿರುವುದು ಅಂದಮೇಲೆ ಅದು ದಾನವರ ದರ್ಪವನ್ನು ದಹಿಸುವ ಕಾಂತಿ ಅಲ್ಲವೇ? ಸಹೋದರನ ವರ್ಣನೆಯನ್ನು ಸಹೋದರಿಯು ಮಾಡಿದರೆ ಅದನ್ನು ಪರರು ಒಪ್ಪಬೇಕೆಂಬ ನಿಯಮವಿಲ್ಲಲ್ಲ ದೃಪದಜ? ಅತ್ತಿಗೆಯವರೇ, ಯದುಕುಲ ರವಿಯ ದಿವ್ಯ ಪ್ರಕಾಶವನ್ನು ಕಾಡಿಗೆಯ ಕಪ್ಪು ಎಂದು ಕರೆಯುವಷ್ಟು ಹತಭಾಗಿನಿ ಯಾರಿರುವಳು? ಯಾರದು? ಏನಾಗಿರುವುದು? ಅವರನ್ನು ಬರಮಾಡಿಕೊಂಡು ಬನ್ನಿ. ಅದರ ದೀನವಾಣಿಯು ಶ್ರೀಕೃಷ್ಣ, ನಮ್ಮ ಸಂಕಟವನ್ನು ಕೇಳು. ನಿನ್ನ ಹೊರತು ಮತ್ತಾರಿರು? ಅವರನ್ನು ಬೇಗನೆ ಬರಮಾಡಿಕೊಂಡು ಬನ್ನಿ. ಸ್ವಾಮಿ, ಅದರ ದೀನವಾಣಿಯು ಆರಾದರೂ ಭಿಕ್ಷುಕರಾಗಿರಬೇಕು. ಅಮ್ಮಮ್ಮ, ಅವರೆಂತ ಭಿಕ್ಷುಕರು? ಭಿಕ್ಷುಕರಲ್ಲಿ ಲಕ್ಷಕರಾಗಬೇಕು ಆಚರಿಸುತ್ತಿರುವ ಸೋಗಿನ ಭಿಕ್ಷುಕರಾಗಿರಬೇಕು. ಬಾರಾಣಿ ನಮ್ಮನ ಏನಯ್ಯ ನೀನಾರು ದಿ ಸಮಾರಂಭಗಳಿಂದ ಅಖಂಡವಾಗಿ ಅನ್ನ ಸಂತರ್ಪಣೆ ದಾನ ಧರ್ಮಗಳು ನಡೆದಿರುವಾಗ ದೇವ, ನಾವೇನು ಯಾಚಕರಲ್ಲ, ನೂತನೇದು ಹೊಟ್ಟೆ ತುಂಬಿಕೊಳ್ಳುವಂತ ಭಾರತ ಮಾತೆ ಮಾನವಂತ ಮಕ್ಕಳು. ಅವನ್ಯಾವನು ಶಕುನಿಯಂತೆ ನಮ್ಮ ಅನ್ನಕ್ಕೆ ಚಕ್ರವನ್ನು ತಂದಿರುವನು. ಗಾಂಧಾರ ದೇಶದಿಂದ ನೋಡಲಿಕ್ಕೆ ಚಂದಾದ ಬಟ್ಟೆಗಳನ್ನು ತರಿಸಿ ರಾಶಿ ರಾಶಿಯಾಗಿ ಹೊಟ್ರೆ ಹೊರದಲ್ಲಿ ನೆರೆದ ಜನರೆಲ್ಲರೂ ಆ ಕಡೆಗೆ ಹೋಗುತ್ತಿರೋರು. ನಮ್ಮಲ್ಲಿ ಬಟ್ಟಿಗೆಗಳಿಗೆ ಗಿರಾಕಿಗಳಿಲ್ಲ. ಆದ್ದರಿಂದ ದೇವ, ಯಾದವರ ಅಯ್ಯ
ನಿಮ್ಮಲ್ಲಿರುವ ವಸ್ತ್ರಗಳನ್ನು ತೋರಿಸಿ. ತಮ್ಮಂತವರು ಉಡುವಂತ ವಸ್ತ್ರಗಳಲ್ಲ, ಬಹು ಉರುಟಾದ ಬಟ್ಟೆ. ಕೊಡೋದೊಂದ ಏನಯ್ಯ ಇದು ಉರುಟಾದ ಬಟ್ಟೆ ಶ್ಯಾಮಿ, ಇದು ಉರುಟಾದ ಬಟ್ಟೆ ಅಂತೆ. ಹೌದು, ಎಂತ ದಿವ್ಯವಾದ ವಸ್ತ್ರವಿದು. ಭರತ ಬಡತನಕ್ಕೆ ಶಸ್ತ್ರವು ಶಸ್ತ್ರವು ಭರತ ಧರಿಸುವ ವಸ್ತ್ರವು. ಅಯ್ಯ, ಸಂಕೋಚವನ್ನೆತ್ತದೆ, ಈ ಕಂಕಣವನ್ನು ತೆಗೆದುಕೋ. ಪರಮಾತ್ಮನು ನಿಮ್ಮೆಲ್ಲರನ್ನೂ ರಕ್ಷಿಸುವನು, ನೀವೇನು ಚಿಂತಿಸಬೇಡರಿ. ದೇವ, ಹೋಗುವೆವು. ಶ್ಯಾಮೆ, ಕೃಷ್ಣ, ಕರುಣಾಸಾಗರನಾದ ದ್ವಾರಕಾಧೀಶ, ಅಗ್ರ ಪೂಜೆಗೆ ಹೊರಟಿರುವ ನಿನಗೆ ಈ ಸಹೋದರಿಯ ಸೇವೆಯನ್ನು ಸ್ವೀಕರಿಸುವಂತ ಸೋದರಿ, ಈ ಶುಭ ಸಮಯದಲ್ಲಿ ನಿಮ್ಮಣ್ಣನು ಕೊಡುವ ಈ ದಿವ್ಯ ಉಡುಗೊರೆ. ಅಣ್ಣ, ಭಕ್ತ ವತ್ಸಲನೆಂಬ ಬಿರುದನ್ನು ಸದಾ ದೀನ ದಲಿತರಿಗೆ ದಾನ ಮಾಡೋದನ್ನ ನಾನು ಕಣ್ತುಂಬ ನೋಡಬೇಕು. ಅಣ್ಣ, ಇದನ್ನೇ ಈ ತಂಗಿಯ ಪ್ರಾರ್ಥನೆ ನಿನ್ನ ಪಾದ. ಬಾರು ಶ್ರೀ ಕೃಷ್ಣನೇ, ಬಾರು ಗೋಪಾಲನೆ, ಬಾರು ಶ್ರೀ ಕೃಷ್ಣನೇ, ಬಾರು ಗೋಪಾಲನೆ, ಶಿರಬಾಗುವಿನ ನಿನ್ನ ಪಾದದಲ್ಲಿ, ಪಾಲಿಸು ನಮ್ಮನ್ನು ತಂದೆ ಶ್ರೀಕೃಷ್ಣನೇ, ಓ ಪಾಲಿಸು ನಮ್ಮನ್ನು ತಂದೆ ಶ್ರೀಕೃಷ್ಣನೇ, ಬಾರು ಗೋಪಾಲನೆ, ಬಾರು ಶ್ರೀ ಕೃಷ್ಣನೇ, ಶಿರಬಾಗುವಿನ
ತಂದೆ ಶ್ರೀಕೃಷ್ಣನೇ, ಓ ಪಾಲಿಸು ನಮ್ಮನು ತಂದೆ ಗೋಪಾಲನೇ. ಅನುದಿನ ನಿನ್ನ ಪೂಜಿಸುವೆ, ಕವಿದ ಕತ್ತಲೆ ಕೈ ಬಿಡದೆ, ಬಾಳಿಗೆ ಬಂಧನ ಮುಸುಕಿದೆ, ಆಸೆಯ ಆತುರ ಹೆಚ್ಚಿದೆ. ಅನುದಿನ ನಿನ್ನ ಪೂಜಿಸುವೆ, ಕವಿದ ಕತ್ತಲೆ ಕೈ ಬಿಡದೆ, ಬಾಳಿಗೆ ಬಂಧನ ಮುಸುಕಿದೆ, ಆಸೆಯ ಆತುರ ಹೆಚ್ಚಿದೆ. ಜನ್ಮ ಜನ್ಮದಲ್ಲೂ ನಿನ್ನ ಧ್ಯಾನದಲ್ಲೂ ಮಾತು ಮಾತಿನಲ್ಲಿ ಪ್ರೀತಿ ತುಂಬಿರಲಿ. ಪಾಲಿಸು ನಮ್ಮನು ತಂದೆ ಶ್ರೀಕೃಷ್ಣನೇ, ಪಾಲಿಸು ನಮ್ಮನು ತಂದೆ ಗೋಪಾಲನೆ. ಬಾರ ಶ್ರೀಕೃಷ್ಣನೇ, ಬಾರ ಗೋಪಾಲನೆ, ಶಿರಬಾಗುವಿನ ನಿನ್ನ ಪಾದದಲ್ಲಿ. ಪಾಲಿಸು ನಮ್ಮನು ತಂದೆ ಶ್ರೀಕೃಷ್ಣನೇ, ಓ ಪಾಲಿಸು ನಮ್ಮನು ತಂದೆ, ಓ ಪಾಲಿಸು ನಮ್ಮನು ತಂದೆ, ಓ ಪಾಲಿಸು ನಮ್ಮನು ತಂದೆ ಶ್ರೀ ಗೋಪಾಲ. ರಾಜಾಧಿರಾಜ ಚಂದ್ರಕುಲಾಂಬುದಿ ಸೋಮ ಸತ್ವಶೀಲ ಸಾಮ್ರಾಟ ಧರ್ಮಸ್ಥರ ಯುನಿಸ್ಟರ್ महाराज की ಧರ್ಮ ಕೃಷ್ಣನಿಗೆ ಅಗ್ರ ಪೂಜವನ್ನು ಕಟ್ಟಿ ಛತ್ರ ಕೋಪನಿಗೆ ಮರ್ಯಾದೆ ಉಂಟು ಮಾಡುವ ಅಸಹ್ಯವಾದ ದೃಶ್ಯವನ್ನು ಈ ಜಗತ್ತಿನ ಮುಂದಿಡವೇ. ಸೂರ್ಯಪ್ರಭ ಇರುವಾಗಲೇ ದೀಪ್ತಿ ಮಹತ್ವವನ್ನು ಕೊಡಬಾರೆ. ದೀಪ್ತಿ ಪ್ರಕಾಶ ಮೇಲೆ ಕಾದೇನು ಹೇಗೋ ಹಾಗೆ ಈ ಬೆಲ್ಲದ ಮಹತ್ವವು ಗೋಕುಲದಲ್ಲಿ ಗೋಪಿ ಕಾಂಗರಿಗೆ ಆಗ್ರದ ಅಭಿಪ್ರಾಯವು ವಿದ್ಯುಕ್ತವಾಯಿತು. ಧರ್ಮರಾಯರೇ, ಸಾಮ್ರಾಟ ಶಿಶುಪಾಲ್ಗೆ ಅಗ್ರ ಪೂಜೆ ಮಾಡವು ದೊರೆಯಕ್ಕೆ ಬೇಕು. ತೋರಿಲಿಕ್ಕೆ ಬೇಕು. ಸುಯೋಧನ, ಪಿತಾಮಹ ಪೂಜ್ಯವಾಣಿಗೆ ನೀನೇ ಸಂಮತಿಯನ್ನು ಕೊಟ್ಟಿದೆಯಲ್ಲವೇ? ತಿರುಗಿ ತಕ್ಕೊಂಡಿರುವೆ. ಧರ್ಮ ಅಪವಿಚಾರಿನ ಆಡಿದ ಮಾತು ಹೃದಯಕ್ಕೆ ಒಪ್ಪಿಗೆ ಹೋಗಲಾರದು. ದಿಟ್ಟ ಬಾಲವು ಕೊಟ್ಟ ನೀವು ಒಂದು ಬಗೆಯಟ್ಟು ನಾನಿನ ಬೋಳ ವಿಚಾರದವನಲ್ಲ.
ಕ್ಷಣದಲ್ಲಿ ಕೂಡಿ ನಕ್ಷತ್ರಗಳು ಕ್ಷಣಕ್ಕೆ ಬದಲಾವಣೆಗಳು ಆಗುತ್ತಿರುವವು. ಒಮ್ಮೆ ಕೃಷ್ಣನ ಮೇಘಗಳಿಂದ ಮುತ್ತಲ್ಪಟ್ಟ ಆಕಾಶವು ಕ್ಷಣದಲ್ಲಿ ನಿರಬ್ಬರವಾಗಿ ನೀಲ ವರ್ಣದಿಂದ ಶೋಭಿಸುವುದು. ಮತ್ತೊಂದು ಕ್ಷಣದಲ್ಲಿ ನೀಲ ಆಕಾಶವು ಮೇಘಾಚ್ಛಾದಿತವಾಗುವುದು. ನಿಸರ್ಗವು ಮಾನವ ಪ್ರಪಂಚಕ್ಕೆ ಕಲಿಸುತ್ತಿರುವ ಪಾಠವೂ ಇದೆ. ಆಮೇಲೆ ಆಡಿದ ವಾಣಿಯನ್ನು ಪಲ್ಲಡಿಸಿದರೆ ಮಾನವನಿಗೆ ಅದಾವ ದೋಷವು ಸೋಂಕುವುದು. ಆಡಿದ ನುಡಿಯನ್ನು ಪಲ್ಲಡಿಸ ಕೂಡದು. ಇದಲ್ಲದೆ ಸಾಮ್ರಾಟನ ಇಚ್ಛೆಯು ಈಶ್ವರನ ಇಚ್ಛೆ ಕೂಡ ಚುಚ್ಚಿ ಅನಿಸುವುದು. ಸಾಮ್ರಾಟನ ಇಚ್ಛೆಯು ಈಶ್ವರನ ಇಚ್ಛೆಯು. ನಾನು ವಿಷ್ಣು ಪೃಥ್ವಿಪತಿ. ಶಕುನಿ, ಉಳಿದವರ ಮಾತು ಒತ್ತಟ್ಟಿಗಿರಲಿ. ನಿನ್ನಂತ ವಯೋವೃದ್ಧನು ಅಜ್ಞಾನ ಪ್ರದರ್ಶನ ಮಾಡುವುದೆಂದರೆ ಸ್ವಾರ್ಥದ ಪರಮಾವಧಿ. ಸ್ವಾರ್ಥಕ್ಕಾಗಿ ಪಂಚಮಹಾಭೂತಗಳು ಹೋರಾಡುತ್ತಿರುವರು. ಜಲರಾಶಿಯಲ್ಲಿ ಜಲವನ್ನು ಸ್ವೀಕರಿಸುತ್ತಿರುವ ತನ್ನ ಹೊತ್ತ ಉರಿಯನ್ನು ಶಾಂತಪಡಿಸಿಕೊಳ್ಳಬೇಕೆಂದು ಸೂರ್ಯನು ಸಹ ಪ್ರಯತ್ನಿಸುತ್ತಿರುವನು. ಆಕಾಶ ಜಲಪ್ರಾಪ್ತಿಗಳ ಸ್ಥಿತಿಯಾದರೂ ಸ್ವಾರ್ಥವಾಗಿರುವುದು. ದುರ್ಯೋಧನ ಸರ್ವಾಂಗ ಸುಂದರವಾದ ತತ್ವದ ಮೇಲೆ ಮಾಲಿನ್ಯ ರಾಶಿ ಹೃದಯದೊಳಗಿನ ಸತ್ಯದ ಜ್ಯೋತಿಯನ್ನು ನಂದಿಸಿಕೊಳ್ಳಬೇಡ. ಚಿಕ್ಕಪ್ಪ, ಕೌರವರು ಹೃದಯದಲ್ಲಿ ಪೌರ್ಣಿಮೆಯ ಚಂದ್ರಕ್ಕೆ ತೊಂದರಲಿ ಅಥವಾ ಅಮಾಸಿ ಕಗ್ಗತ್ತಲೇ ಕಾಣುತ್ತಿರಲಿ, ಹೃದಯದಲ್ಲಿ ಏನೇ ಇರಲಿ, ಕೌರವೇಶ್ವರನ ಪರಮೇಶ್ವರನ ಪ್ರತಿನಿಧಿ ಎಂಬುದನ್ನು ಮರೆಯಕೂಡದು. ಆತನ ಇಚ್ಛೆಯಂತೆ ಮಹಾರಾಜರಿಗೆ ಅಗ್ರ ಪೂಜೆಯನ್ನು ಕಟ್ಟಬೇಕು. ಅಸಖ್ಯ ಅಸಖ್ಯ ಅಗರ ಚಂದನಾದಿಗಳ ಕರ್ತಮವನ್ನು ಆಪ್ತರಿಗೆ ಲೇಪಿಸಬೇಕೆ? ಏನು ನನ್ನನ್ನು ಕತ್ತಿಗೆ ಸೆರೆ ಮಾಡಿ ನಿಮ್ಮ ಸಹಜವಾಗಿ ಬಗಳಿದಲ್ಲವೇ? ಕೌರವರಿಗೆ ಅಪಮಾನ ಅಪಮಾನ, ಕೌರವರಿಗೆ ಪೂರ್ಣ ಅಪಮಾನ. ಪಾಂಡವರ ಪ್ರಳಯ ಕಾಲದ ಮೇಘಗಳ ಒಟ್ಟಗೂಡಿ ಈಶ್ವರ ತುಂಬೆಲ್ಲ ನಿರ್ಮಿಸುವಂತೆ ನಾವೆಲ್ಲರೂ ಕೂಡಿ ಇಂದ್ರಪಥ ತುಂಬೆಲ್ಲ ಹತ್ರ ನದಿಯನ್ನೇ ಹರಿಸುವೆವು. ಆ ಪ್ರಳಯ ಕಾಲದ ಮೇಘಗಳನ್ನು ಪ್ರಪಂಚವನ್ನು ಹೊಡೆದೂಡಿಸುವಂತೆ ಈ ಭೀಮಗದ ರಭಸಲು ನಿಮ್ಮೆಲ್ಲರನ್ನು ಮೇಲಕ್ಕೆ ಹಾರಿಸಿ ಮಾಂಡವದಲ್ಲಿ ಚೆಲ್ಲಿ ಕೊಡುವುದು. ಈ ನೇರ ದರ್ಬಾರದಲ್ಲಿ ನನ್ನ ವಿರುದ್ಧವಾದ ವರ್ಗಾರನ್ನು ಹೊರಡುವುದೆಂದರೆ ಹಸ್ತಾವತಿ ಸಿಂಹಾಸನ ಅಪಮಾನ. ಹಸ್ತಾವತಿ ಸಿಂಹಾಸನದ ಅಪಮಾನ ಮಾಡಿದಂತಾಗುವುದು. ಸಿಂಹಾಸನಕ್ಕೂ ಈಡಿನ ಮೂರುವರ ಮಳ ದೇಹಕ್ಕೂ ಏನು ಸಂಬಂಧಿರುವುದು? ಆ ಸಿಂಹಾಸನದ ಮೇಲೆ ಶೋಭಿಸುವ ಸೌಭಾಗ್ಯವನ್ನು ಪಡೆದ ಬಂದಿರುವ ಕೌರವೇಶ್ವರನಿಗೆ ಪ್ರಶ್ನೆ ಮಾಡುವೆಯ?
ಸಾಮ್ರಾಟ ಸಿಂಹಾಸನ ಎಂದರೆ ಸಾಮ್ರಾಟ ಜಡದೆಯನ್ನು ಹೊರುವ ಏನು ಒಂದು ಪೀಠವನ್ನು ಬರೆದಿರುವೆಯೋ ಶಾಸನ, ಅದು ಸಕಲ ಪ್ರಜಾಜನರ ಸುಖದ ಸಿಂಹಾಸನ, ಸ್ವಚ್ಛವಾದ ಭೂದೇವಿಯ ಮಾಂಗಲ್ಯದ ಸೌಭಾಗ್ಯಸ್ಥಾನ. ಏ ತತ್ವ ಯತ್ಯ, ನಿನ್ನ ಪಂಚಗಲಗಂದ್ರು ಬೆಚ್ಚಬೇಡ, ಒಟ್ಕೊಂಡು ಹೋಗು. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಕುಳಿತುಕೋ. ಎಲ್ಲರಾದ್ರೆ ಇದು ಕೌರವರಿಗೆ ಪುನಃ ಅಪಮಾನ. ವ್ಯರ್ಥವಾಗಿ ಚೀರಾಡಬೇಡ. ಹಾಗಾದರೆ ಶಿಶುಪಾಲ ಮಹಾರಾಜರಿಗೆ ಅಗ್ರ ಪೂಜೆಯನ್ನು ಕಟ್ಟಿ ಪರಮೇಶ್ವರನ ಪ್ರತಿನಿಧಿ ಎನಿಸುವ ದುರ್ಯೋಧನ ಮನಸ್ಸನ್ನು ಅದು ನಮ್ಮಿಷ್ಟ. ಭೀಮ ಸೈರಿಸು. ಶ್ರೀಕೃಷ್ಣ ಭೀಷ್ಮ ವಾಣಿಗನುಸಾರವಾಗಿ ಅಗ್ರಸ್ಥಾನವನ್ನು ಅಲಂಕರಿಸಬೇಕು. ನೀವೆಲ್ಲರೂ ಶಾಂತಿಯನ್ನು ಅವಲಂಬಿಸಿರಿ. ಸರಿ, ಶಿಶುಪಾಲ ಮಹಾರಾಜರೊಬ್ಬರೇ ಸಾಕು. ಶಿಶುಪಾಲ, ನನ್ನನ್ನು ಅಡ್ಡಯಿಸುವ ಶಕ್ತಿಯು ನಿನ್ನಲ್ಲಿದ್ದರೆ ವಲ್ಲ ಕುನ್ನೆ ಅಡತೊಟ್ಟು ಪಾಂಡವರ ಮೇಲೆ ಪ್ರಸಂಗವನ್ನ ತರುತ್ತಿ ಜಲಪ್ರವಾಹದಿಂದ ಪೃಥ್ವಿ ಮುಳುಗಿ ಹೋಗುವಂತೆ ರಕ್ತರಾಶಿಯಲ್ಲಿ ಇಂದ್ರಪ್ರಸ್ಥ ಮುಳುಗಿ ನಾಮ ಶೇಷವಾಯಿತು. ಆತ್ಮ, 8 ದಿಕ್ಕುಗಳಲ್ಲಿ ನೀರಿನ ರಾಶಿ ಇರುವಾಗ ಜಲಚರ ಪ್ರಾಣಿಗಳನ್ನು ನಿರ್ಮಿಸಿ ಆ ಪ್ರಾಣಿ ಪ್ರಪಂಚದ ಪ್ರಾಣ ಶಕ್ತಿಯನ್ನು ವರ್ಚಿಸುವುದಕ್ಕೆ ಮಚ್ಚ ರೂಪ ಧಾರಣ ಮಾಡಿದ ಆ ಆತ್ಮಶಕ್ತಿಗೆ ಈ ಇಂದ್ರ ಪರ್ಷದ ನಾಶದ ಭೀತಿಯೇ ದುರಾತ್ಮ. ಆತ್ಮನಿ ನಿನ್ನನ್ನು ನೆತ್ತರದ ನದಿಯಲ್ಲಿ ಎತ್ತಿ ಮಾಂಸದ ಕೆಸರಿನಲ್ಲಿ ಹೊರ ಆಡಿಸಿ ಕೊನೆಗೆ ನಿನ್ನ ಪ್ರಾಣ. ಅರೇ ರಾಕ್ಷಸ, ಈ ವಿಶ್ವದ ಅರ್ಧ ಭಾಗವು ನೀರು, ಉಳಿದ ಅರ್ಧ ಭಾಗವು ಕೆಸರಿನಿಂದ ಕೂಡಿದ ಭೂಮಿಯಾಗಿದ್ದಾಗ ನೀರಿನಲ್ಲಿಯೂ ಕೆಸರಿನಲ್ಲಿಯೂ ಜೀವಿಸಲು ಶಕ್ಯವಾದ ಪ್ರಾಣಿ ಪ್ರಪಂಚವನ್ನು ನಿರ್ಮಿಸಿ ಆ ಪ್ರಾಣಿ ಪ್ರಪಂಚದ ಪ್ರಾಣ ಶಕ್ತಿಯನ್ನು ಹೆಚ್ಚಿಸುವುದಕ್ಕಾಗಿ ಕೂರ್ಮ ರೂಪ ಧಾರಣ ಮಾಡಿದ ಆ ಆತ್ಮಶಕ್ತಿಗೆ ಈ ಆತ್ಮಶಕ್ತಿಯ ಪ್ರಭೆಯು ನಿನಗೆ ಹೊಳೆಯಲಾರದು. ನೀಚ, ವಿಶ್ವದ ಬಹುಭಾಗವು ಭೂಮಿಯಾಗಿದ್ದರಿಂದ ನಿರ್ಮಿಸಲ್ಪಟ್ಟ ಚತುಷ್ಪಾದ ಪ್ರಾಣಿ ಪ್ರಪಂಚದ ಜೀವನದ ಅನಂತ ಶಕ್ತಿಯನ್ನು ಜಾಗೃತಗೊಳಿಸುವುದಕ್ಕಾಗಿ ವರಾರೂಪಿಯಾದ ಆ ಪರಬ್ರಹ್ಮನ ದೈವ ತೇಜವೇ ಈ ಆತ್ಮದಲ್ಲಿರುವುದೋ ರಾಕ್ಷಸ. ನಾನು ರಾಕ್ಷಸನಲ್ಲ, ನೀನು ರಾಕ್ಷಸ. ಬಾಲ್ಯದಿಂದಲೇ ರಕ್ತಕ ಅಪಾಪಿಸಿರುವ ನೀನು ಹಿಂಸ್ರ ಪ್ರಿಯ. ನಿಜ, ನಾನು ಹಿಂಸ್ರ ಪ್ರಿಯ ನಿಜ. ಅರ್ಧ ಭಾಗ ಪಶು, ಅರ್ಧ ಭಾಗ ಮನುಷ್ಯ. ಅರ್ಥಾತ್ ದೀಪಾದ ಪಶುಗಳಾಗಿ ಅಲಿದಾಡುತ್ತಿದ್ದ ಆ ಕಾಲದ ಪ್ರಾಣಿ ಪ್ರಪಂಚದ ಜೀವಶಕ್ತಿಯನ್ನು ಜ್ಞಾನದಿಂದ ಪ್ರಕಾಶಗೊಳಿಸುವುದಕ್ಕಾಗಿ ನರಸಿಂಹ ರೂಪ ಧಾರಣ ಮಾಡಿದ ಈ ಸ್ವಾತ್ಮ ತೇಜದ ಒಂದು ಕಿರಣವೂ ಕೂಡ ನಿನ್ನ ಕಣ್ಣಿಗೆ ಕಾಣಲಾರದು. ಕಪಟ, ಮೋಸಗಾರ, ಹಿಂಸ್ರ ಪ್ರಿಯ. ಮೂಡ, ಸುಂದರವಾದ ಮನುಷ್ಯ ಕುಲದ ನಿರ್ಮಾಣವಿದ್ದರು ನಿಜ ಜ್ಞಾನದ ಪ್ರಸಾರವಾಗದ್ದರಿಂದ ಆತ್ಮಜ್ಞಾನದ ಪರಿಚಯವನ್ನು ಮಾಡಿಕೊಡುವುದಕ್ಕಾಗಿ ವಾಮನ ಅವತಾರವನ್ನೆತ್ತಿದ ಆತ್ಮವು ನಿನ್ನ ತನಮಯ ಆತ್ಮಕ್ಕೆ ಹೇಗೆ ಗೋಚರವಾಗಬೇಕು? ಮೂರ್ಖ, ವಿಶ್ವದಲ್ಲಿ ದಿವ್ಯ ಜ್ಞಾನ ಅರುಣರಾಗ ಕಂಗೊಳಿಸುತ್ತಿದ್ದರು
ಮದಕೊಬ್ಬೇರಿ ಅಧೋಗತಿ ಮನಸ್ಸಿನಲ್ಲಿ ಸೇರುತ್ತಿರುವ ಜೀವಿಗಳನ್ನು ತಡೆದು ನಿಲ್ಲಿಸುವುದಕ್ಕಾಗಿ ವಿಶ್ವದಲ್ಲಿ ಶಾಸನ ಹಾಗೂ ಬೋಧನೆಗಳ ಉಪಾಯದಿಂದ ಮಾನವಿ ಪ್ರಪಂಚ ಆತ್ಮಶಕ್ತಿಯನ್ನು ಹೆಚ್ಚಿಸಿದ ಭಾರ್ಗವ ರಾಮಾತ್ಮದ ತತ್ವವು ನಿನ್ನ ಮನಸ್ಸಿಗೆ ಮಿಂಚಲಾರದು. ಶಿಶುಪಾಲ, ಸತ್ಯ, ಪ್ರೇಮ, ಸದಾಚಾರ, ಏಕಪತ್ನಿ ರಥ ಇವೇ ಮೊದಲಾದ ಗುಣರತ್ನಗಳಿಂದ ಕೂಡಿದ ರತ್ನದ ಕನಿಯನ್ನೇ ಅಗಿದು ಜಗತ್ತಿನ ಮುಂದಿಡಿಸಿದ ರಾಮಾತ್ಮದ ಶಕ್ತಿ ಚಿತ್ರವು ನಿನ್ನ ಚರ್ಮ ಚಕ್ಷುವಿಗೆ ಕಾಣುವುದೋ ದುಸಾಧ್ಯ. ಅಧಮ ಅಧಮ ಚಾರ ಚೋರ ಗೊಲ್ಲ ದನಗಾಯಿ. ಗೊಲ್ಲ ಕುಲದಲ್ಲಿ ಹುಟ್ಟಿ ದನ ಕಾಯುವಂತ ಕೀಳ ಕೆಲಸದಿಂದ ಸಾಮ್ರಾಟನ ಪದವಿಗೆ ಏರುವರಿಗೆ ಮನುಷ್ಯನ ಬುದ್ಧಿಗೆ ಎಂಥ ಶಿಕ್ಷಣದ ಸಂಸ್ಕಾರವಾಗಿರಬೇಕೆಂಬುದನ್ನು ಪ್ರತ್ಯಕ್ಷವಾದ ಉದಾಹರಣೆಯಿಂದ ಜಗತ್ತಿಗೆ ಪಾಠ ಹಾಕಿಕೊಟ್ಟ ಈ ಕೃಷ್ಣಾತ್ಮ ತೇಜವನ್ನು ಇನ್ನು ಕ್ಷೀಪ್ರದಲ್ಲೇ ಕಾಣುವೆ. ಬಾಲ, ನಿನ್ನ ಮಾತ್ರ ದೇವಿಗೆ ಕೊಟ್ಟ ನನ್ನ ವಚನ ಮುಗಿಯಿತು. ನೋಡು ಶಿಶುಪಾಲ, ಎವೆ ಇಕ್ಕದೆ ನೋಡು. ವಿಶ್ವವನ್ನು ಬಂಧಿಸಿದ ಮಾಯಾ ಶಕ್ತಿಯು ನಿನ್ನ ಚಕ್ರ ಆಕಾರದಿಂದ ನಿನ್ನ ಶಿರಸ್ಸನ್ನು ಹಾರಿಸಿಕೊಂಡು ಹೋಗಲು ಹೇಗೆ ಧಾವಿಸಿ ಬರುತ್ತಿರುವುದು ನೋಡು ಮೂರ್ಖ, ನೋಡು. ಏ, ಇದು